ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆದಷ್ಟು ಬೇಗ ನಾವು ನಾಮಕರಣ ಶಾಸ್ತ್ರನ ಮಾಡಿ ಮುಗಿಸ್ಬೇಕು. ಕರೆಕ್ಟು, ನನಗೆ ಹೊಳಿಲೇ ಇಲ್ಲ ನೋಡಿ. ಆದಷ್ಟು ಬೇಗ ನಾಮಕರಣ ಮಾಡಬೇಕು. ಮನೆಯಲ್ಲಿ ಒಂದಾದ್ಮೇಲೆ ಒಂದು ಚಿಂತೆ, ಏನೇನೋ ಸಮಸ್ಯೆ. ಅದಕ್ಕೆ ನಮಗೂ ಅದ್ರ ಬಗ್ಗೆ ಯೋಚನೆ ಬರಲೇ ಇಲ್ಲ. ಸುಹಾಸಿನಿಯವರೇ, ನೀವು ನೆನಪು ಮಾಡಿದ್ದು ತುಂಬ ಒಳ್ಳೆಯದಾಯಿತು. ಒಂದು ಕೆಲಸ ಮಾಡೋಣ, ನಾಳೆನೇ ನಾಮಕರಣ ಮಾಡೋಣವಾ? ನಾಳೆನಾ? ಇಷ್ಟೊಂದು ಹರಿಬರಿಯಲ್ಲಿ ಮಾಡಬೇಕಾ? ನಾಳೆ ಮಾಡಿದ್ರು ಒಂದೇ, ಇನ್ನೊಂದು ದಿನ ಮಾಡಿದ್ರು ಒಂದೇ ಅಲ್ವಾ? ಆದಷ್ಟು ಬೇಗ ಆದರೆ ಒಳ್ಳೆಯದೇ ತಾನೇ. ಅಲ್ಲ, ತಕ್ಷಣಕ್ಕೆ ಅದಕ್ಕೆಲ್ಲ ತಯಾರಿ ಬಗ್ಗೆ ನೀವು ಯೋಚನೆ ಮಾಡಲೇಬೇಡಿ. ಇದೇ ನಿಮ್ಮ ಹೆಣ್ಮಕ್ಳ ಮದುವೆನಾ ಗ್ರ್ಯಾಂಡಾಗಿ ತಯಾರಿ ಮಾಡ್ಕೊಳ್ಳೋದಕ್ಕೆ? ಇದು ನಾಮಕರಣ ಅಷ್ಟೇ. ಈಗ ನಾಮಕರಣ ಎಲ್ಲಿ ಮಾಡೋದು? ನೀವು ಅದ್ರ ಬಗ್ಗೆ ಏನೂ ತಲೆ ಕೆಡಿಸ್ಕೋಬೇಡಿ. ನನಗೆ ಗೊತ್ತಿರೋರೊಬ್ಬರು ಪುರೋಹಿತರಿದ್ದಾರೆ, ಅವ್ರಿಗೆ ಹೇಳಿ ನಾನು ಎಲ್ಲ ಅರೇಂಜ್ಮೆಂಟ್ಸು ಮಾಡಿಸಿದ್ದೀನಿ. ನಾಳೆ ಬೆಳಗ್ಗೆ 10 ಗಂಟೆಗೆ ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗಿ ನಾಮಕರಣ ಮುಗಿಸ್ಕೊಂಬಂದ್ರೆ ಆಯಿತು. ನಾಮಕರಣದ ಬಗ್ಗೆ, ಪೂಜೆ ಬಗ್ಗೆ, ತಯಾರಿ ಬಗ್ಗೆ ನೀವು ಯಾರೂ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಎಲ್ಲ ನಾನು ನೋಡ್ಕೋತೀನಿ. ನಾಳೆಗೋಸ್ಕರ ನಾನು ಎಲ್ಲ ಚೆನ್ನಾಗೇ ತಯಾರಿ ಮಾಡ್ಕೊಂಡಿದ್ದೀನಿ. ಅತ್ತೆ, ತುಂಬ ಥ್ಯಾಂಕ್ಸ್. ಥ್ಯಾಂಕ್ಸ್ ಯಾಕಾರ್ತಿ? ಮನೆಯವ್ರ ಹತ್ರ ಥ್ಯಾಂಕ್ಸು ಸಾರಿ ಎರಡೂ ಹೇಳಬಾರ್ದು. ಅದೇನಿದ್ರು ಹೊರಗಿನವ್ರ ಹತ್ರ. ನಾನು ಅಗ್ನಿ ಮಾತು ಕೇಳಿಕೊಂಡು ಮಾಡಬಾರ್ದು ದ್ರೋಹ ಎಲ್ಲ ಮಾಡಿದ್ದೀನಿ. ಆದರೂ ನನ್ನನ್ನು ಮತ್ತೆ ನಂಬಿ ಈ ಮನೆಯಲ್ಲಿರೋದಕ್ಕೆ ಜಾಗ ಕೊಟ್ಟಿದ್ದೀರ, ಅತ್ತೆ ಅನ್ನೋ ಸ್ಥಾನ ಕೊಟ್ಟಿದ್ದೀರ. ನೀವಿಷ್ಟೆಲ್ಲ ಮಾಡಿರುವಾಗ ನಾನು ಇಷ್ಟಾದರೂ ಮಾಡದೇ ಇದ್ರೆ ಹೇಗೆ? ಅತ್ತೆ, ನಿಜಕ್ಕೂ ಈ ಬದಲಾವಣೆ ತುಂಬ ಖುಷಿ ಕೊಡ್ತಾ ಇದೆ. ಈಗ ಈ ಮನೆ ತುಂಬಿದ ಕುಟುಂಬ ಥರ ಅನಿಸ್ತಾ ಇದೆ. ಪರಿಯವರೇ, ಮಂಜು ಅವರೇ, ನಾಳೆ ಬೆಳಗ್ಗೆ 10 ಗಂಟೆಗೆ ಸರಿಯಾಗಿ ನೀವು ದೇವಸ್ಥಾನದ ಹತ್ರ ಬಂದರೆ ಸಾಕು. ನಾಳೆನೇ ನಾಮಕರಣ ಅಂದರೆ ನಮ್ಮಿಂದ ಏನಾದರೂ? ಏನು ಬೇಡ. ನಾಳೆ ನೀವಿಬ್ಬರು ಅಜ್ಜಿ ತಾತ ಅನ್ನೋ ಗತ್ತಲ್ಲಿ ಬನ್ನಿ, ಗತ್ತಲ್ಲಿ ಹೋಗಿ. ತಯಾರಿ ಎಲ್ಲ ನಾನು ನೋಡ್ಕೋತೀನಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.